ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಕೆಲವೊಂದಿಷ್ಟು ಕಡೆಗಳಲ್ಲಿ ಆಲಿಕಲ್ಲು ಮಳೆಯಾಗ್ತಾ ಇದೆ. ಹೀಗಾಗಿ ರೈತರು ರೋಸಿ ಹೋಗಿದ್ದಾರೆ. ಬೆಳೆದಂತ ಬೆಳೆ ನಾಶ ಆಗಿದೆ. ಒಂದಷ್ಟು ಪರಿಹಾರವನ್ನ ನೀಡಬೇಕು ಅನ್ನೋದಾಗಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯ PH ಪೂಜಾರ ಅವರನ್ನ ಒತ್ತಾಯಿಸಿದ್ದಾರೆ. ಬಾಗಲಕೋಟೆ ತಾಲೂಕಿನ ತುಳಸಗಿರಿ ಗ್ರಾಮ, ಚಬ್ಬಿ ಗ್ರಾಮ ಸೇರಿದಂತೆ ವಿವಿಧ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಮನೆಗಳ ತಗಡುಗಳು ಹಾರಿ ಹೋಗಿದ್ದು, ಅಪಾರ ಪ್ರಮಾಣದ ಕಬ್ಬು, ಮಾವಿನ ತೋಟ, ಚಿಕ್ಕು ತೋಟ, ತೆಂಗು, ಬಾಳೆ, ಟೊಮೆಟೊ ಸಂಪೂರ್ಣವಾಗಿ ಹಾಳಾಗಿದೆ. ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಆಲಿಕಲ್ಲು ಮಳೆಯಿಂದ ರೈತರು ಬೆಳೆದಂತ ಬೆಳೆಗೆ ಹಾನಿಯಾಗಿದೆ. ಈ ಗಿಡಗಂಟಿ ಮ್ಯಾಗ ಇರೋದ ಒಂದು 2.5 ಎಕರೆ ನನ್ನ ತೋಟ ರೀ ಸಾಹೇಬ್ರ. ಆ ತೋಟ ಮ್ಯಾಗ ಗಿಡ ಗಿಡನೇ ಹಚ್ಕೊಂಡು ಕೂತಿದ್ವಿ. ಮತ್ತು ಕಬ್ಬು ಒಂದು 2 ಎಕರೆ ಕಬ್ಬು ಮಾಡಿದ್ವು. ಕಬ್ಬನು ಪೂರ ಅಳಗಾರ ಆಗಿತ್ತು. ಅದಕ್ಕೊಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡೀನಿ. ಆ ನಂತರ ಈ ಮಾವಿನ ಗಿಡದ್ದು ಇದಕ್ಕೂ ಖರ್ಚು ಮಾಡಿದ್ದು ಎಲ್ಲ ಕೂಡ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೈತ್ರಿ ನನಗೆ ಖರ್ಚು. ಇನ್ನು ಮುಂದೆ ಮಾಡೋದಕ್ಕೆ ಇದಕ್ಕೆ ಮತ್ತು ಇರೋದ ಇಷ್ಟ ಜಮೀನು ಅಂತ ಇದನ್ನ ಬಿಟ್ಟಿದ್ದಿಲ್ಲ. ಮತ್ತು ಭಾಳ ತ್ರಾಸಿಗೆ ಬಂದೈತ್ರಿ. ನಾವು ಎಷ್ಟು ಹೇಳಿದ್ರು ಕಮ್ಮಿ ಸಾಹೇಬ್ರ. ಇದ್ರ ಗಾಳಿ ಹೊರತಕ್ಕ ಎಲ್ಲ ಗಿಡಗಳು ಮುರಿದವ್ರಿ. ಎಷ್ಟು ಮಾವಿನ ಗಿಡ ಮುರಿದೈತ್ರಿ, ತೆಂಗಿನ ಗಿಡ ಎಂದೂ ಮುರಿದು ನೋಡಿದ್ದಿಲ್ಲ ನನ್ನ ಜೀವನ. ನಿನ್ನೆ ಸಾಯಂಕಾಲ 4-4:15 ಗಂಟೆ ಸುಮಾರಿಗೆ ತುಳಸಿಗೇರಿ ಗ್ರಾಮದ ಸುತ್ತಮುತ್ತ ಏರಿಯಾ ಅನ್ಬೋದು, ಈ ಚಬ್ಬಿ RC ಅಂತ ಅನ್ಬೋದು, ಈ ದೇವನಾಳ ಸ್ವಪ್ನಾದಿಗೆ RC ಏರಿಯಾದಲ್ಲಿ ಬಿರುಗಾಳಿ ಅಂತ ಅನ್ಬೋದು ಅಥವಾ ಸುಂಟ್ರಗಾಳಿ ಅನ್ನಬೋದು, ಸುಳಿಗಾಳಿ ಅನ್ಬೋದು, ದೊಡ್ಡ ಪ್ರಮಾಣದ ನಮ್ಮ ತುಳಸಿಗೇರಿ ಇತಿಹಾಸದಲ್ಲಿ, ಈ ಭಾಗದ ಇತಿಹಾಸದಲ್ಲಿ ಯಾರೂ ಕಂಡು ಕೇಳದಂಥ ಒಂದು ವಾತಾವರಣ ಸೃಷ್ಟಿಯಾಗಿಬಿಡ್ತು. ಒಮ್ಮೆದೊಮ್ಮೆ ಮಳೆ ಸ್ವಲ್ಪ ಆಯಿತು, ಅಲ್ಲೆಲ್ಲೆಲ್ಲೇ ಆಣಿಕಲ್ ಬಿತ್ತು, ಅನೇಕ ಮನೆಗಳು ತಗಡಿದ್ದಂಥವು ಎಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.